Hello ಮಕ್ಕಳೇ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನಲ್ಲಿ ಎಕ್ಸಸೈಸ್ 3.1ನಲ್ಲಿ ಫೋರ್ತ್ ಕ್ವೆಶನ್, ಫೈಂಡ್ ದ ಡಿಗ್ರಿ ಮೆಷರ್ ಆಫ್ ದಿ ಆಂಗಲ್ ಸಬ್ಟೆಂಡೆಡ್ ಎಟ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಆಫ್ ರೇಡಿಯಸ್ 100 cm ಬೈ ಆನ್ ಆರ್ಕ್ ಆಫ್ ಲೆಂತ್ 22 cm ಅಂತಿದೆ. ಯೂಸ್ ಪೈ ಈಕ್ವಲ್ಸ್ ಟು 22/7. ಫಸ್ಟಿಗೆ ಐತಲ್ಲ ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ಳಿ. ಒಂದು ಸರ್ಕಲ್ ಡ್ರಾ ಆದ ನಂತರ ಅದರದ್ದು ಒಂದು ಆ್ಯಂಗಲ್ ಸೆಂಟರ್ ಆಫ್ ದಿ ಸರ್ಕಲ್ ನೋಡಿರಿ. ಸರ್ಕಲ್ ಡ್ರಾ ಆದ ನಂತರ ಸೆಂಟರ್ ಆಫ್ ದಿ ಸರ್ಕಲ್ ಆದ ನಂತರ ಆ್ಯಂಗಲ್ ಸಬ್ಟೆಂಡೆಡ್ ಅಂತಿದೆ. ಸೊ ಆ್ಯಂಗಲ್ ಸಬ್ಟೆಂಡ್ ಆಗಿದೆ. ಆ್ಯಂಗಲ್ ಅಂತ ಹೇಳಿದರೆ ಅದನ್ನು ಟೀಟಾ ಅಂತ ಹೇಳ್ತಿದ್ದೇನೆ. ಟೀಟಾ ಆದ ನಂತರ ರೇಡಿಯಸ್ ಕೊಟ್ಟಿದ್ದಾರೆ 100 cm. ಸೊ ಬೇಸಿಕಲಿ ಎಲ್ಲಿದೆ 100 cm. 100 cm ಆದ ನಂತರ 22 ಇಸ್ ದ ಆರ್ಕ್ ಲೆಂತ್. ಸೊ 22 ಆರ್ಕ್ ಲೆಂತ್ ಇದೆ, 100 ರೇಡಿಯಸ್ ಇದೆ. ಆಯಿತಾ? ಇವಾಗ ನೋಡಿ, ಈ ಫಾರ್ಮುಲಾ ಇದೆ ಟೀಟಾ ಈಕ್ವಲ್ಸ್ ಟು L/R. ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ಅದರೊಳಗೆ ಟೀಟಾ ಯಾವಾಗೂ ಐತಲ್ಲ ರೇಡಿಯನ್ಸ್ನಲ್ಲಿರುತ್ತೆ. ನಾವು ಫಸ್ಟಿಗೆ ಐತಲ್ಲ ಇದನ್ನೆಲ್ಲ ರೇಡಿಯನ್ಸ್ನಲ್ಲಿ ಹುಡುಕಿ ಆಮೇಲೆ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಟೀಟಾ ಈಕ್ವಲ್ಸ್ ಟು ಎಲ್ ಅಂತ ಹೇಳಿದರೆ 22 ಅಂತ ಹೇಳಿ ಕೊಟ್ಟಿದ್ದಾರೆ, ಮತ್ತು ಆರ್ ಅಂದರೆ 100ದಲ್ಲಿ ಕೊಟ್ಟಿದ್ದಾರೆ. ಸೊ ಇದಾಯಿತು ರೇಡಿಯನ್ಸ್ನಲ್ಲಿ. ಇವಾಗ ನಮಗೇನು ಗೊತ್ತು, ಪೈ ಈಕ್ವಲ್ಸ್ ಟು 180. ಸೊ 22/100 ಎಷ್ಟಾಗುತ್ತೆ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೇನೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ ನಂತರ ಈ ರೀತಿಯಲ್ಲಿ ಬರುತ್ತೆ, 22/100 ಇಂಟು 180 ಡಿವೈಡೆಡ್ ಬೈ ಪೈ. 22/100 ಈಗ ಬರ್ಕೊಂಡ ನಂತರ ನಾನು ಏನು ಮಾಡ್ತಿದ್ದೀನಿ, 22 ಇಲ್ಲಿ ಇಟ್ಟಿದ್ದೆ. 22 ಪೈ ಇದೆಯಲ್ಲ ಅದನ್ನು 22/7 ಅಂತ ಇಟ್ಟಿದ್ದೇನೆ. 7 ಮೇಲೆ ಹೋಗುತ್ತೆ. ಅದಾದ ನಂತರ ಕ್ಯಾನ್ಸಲ್ ಮಾಡಿದರೆ ಇದು ಕ್ಯಾನ್ಸಲ್ ಆಗುತ್ತೆ. ಇದು 5 ಅದಾದ ನಂತರ ಇಲ್ಲಿ 9 ಉಳಿಯುತ್ತೆ. ಸೊ 9 ಇಂಟು 7 ಡಿವೈಡೆಡ್ ಬೈ 5 63/5 ಸಿಗುತ್ತೆ. ಆಯಿತಾ? 63ನ 5ಇಂದ ಡಿವೈಡ್ ಮಾಡಿದಾಗ 12 ಪ್ಲಸ್ 3/5 ಸಿಗುತ್ತೆ. ಇದನ್ನು ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ತಾ ಏನಾಗುತ್ತೆ, ಇದನ್ನು ಮತ್ತೆ ನಾನೇನು ಮಾಡ್ತಿದ್ದೀನಿ, ಡಿಗ್ರಿಯಿಂದ ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ತಿದ್ದೇನೆ. ಸೊ ಮಿನಿಟ್ಸಿಗೆ ಕನ್ವರ್ಟ್ ಮಾಡಿದ ನಂತರ ಇಲ್ಲಿ ಮಾಡ್ತೀನಿ 60ಇಂದ ಮಲ್ಟಿಪ್ಲೈ ಮಾಡ್ತೀನಿ. ನೀವು ಬೇಕಾದರೆ ಹೀಗೆ ಮಾಡ್ಬೋದು. ನಮಗೇನು ಕೊಟ್ಟಿದ್ದಾರೆ, 1 ಡಿಗ್ರಿ ಈಕ್ವಲ್ಸ್ ಟು 60 ಮಿನಿಟ್ಸ್ ಅಂತ ಗೊತ್ತಿದೆ. ಇಲ್ಲಿದೆ 3/5 ಡಿಗ್ರಿ. ಸೊ ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಮಗೆ ಇದು ಸಿಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ ನಂತರ ಇಲ್ಲೇನಾಗುತ್ತೆ 36 ಮಿನಿಟ್ ಆಗುತ್ತೆ. ಓಕೆ, ನೀವು ಬೇಕಾದರೆ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಬೋದು. ಇದನ್ನು ಮತ್ತೆ ಡಿವೈಡೆಡ್ ಬೈ 60 ಮಾಡಿಕೊಂಡು ಮತ್ತೆ ಪ್ಲಸ್ ಮಾಡಿದರೆ ನಿಮಗೆ 63/5ನೇ ಸಿಗೋದು. ಸೊ ಇದಾಗಿತ್ತು ನಿಮಗೆ ಫೋರ್ತ್ ಕ್ವೆಶನ್ನ ಆನ್ಸರ್ ಸೊಲ್ಯೂಷನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಾದ ನಂತರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.